ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ ನಾಲ್ಕಾರು ಜ್ವರ ಬಂದು ನಲ್ಲಾಡಿ ಸಾಯಬಾರ್ದ ಅವನ ಸಾವ ಬಡಿಯ ತಂದನ್ನ ತಾನಾನ ತಂದನ್ನ ತಾನಾನ ನಾಟಕ ನಾಟಕ ಇದು ವುಡ್ ಆಪಲ್ ಬೇಲದ ಹಣ್ಣು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದ್ರದ್ದು ಪೇಸ್ಟ್ ಗುರುವೆ ಇದು ಹಣ್ಣಿನ ಉತ್ಪನ್ನ. ಇದಕ್ಕೆ ನಾನು ಇಟ್ಟೆ ಹೆಸರು ಮೈಂಡ್ ಫ್ರೆಶ್, ಡೈಜೆಷನ್ ಫಾಸ್ಟ್, ಗ್ಯಾಸ್ಟ್ರಿಕ್ ಔಟ್ ಅಂತ ಹೇಳ್ತೀನಿ. ಇವು ಚಟ್ನಿ ಪುಡಿಗಳು. ಇದು ಎನರ್ಜಿ ಡ್ರಿಂಕ್ ಅಂತ. ಇದಕ್ಕೆ 20 ಗಿಡಮೂಲಿಕೆಗಳು ಇರ್ತವೆ. ಹಳ್ಳಿ ಸೊಗಡು ನೋಡ್ರಪ್ಪ, ಸಂತೆಲೆ ಮುದ್ದೆ ಕಟ್ತಾರೆ. ಮೊದಲ 3-4 ಸಲ ಕಟ್ತೀರಾ, 4 ಸಲ ಕಟ್ತೀರಾ? ಖಾಲಿ ಆದಂಗೆ 4 ಸಲ ಖಾಲಿ ಆದಂಗೆಲ್ಲ ಊಟ ಮಾಡ್ದಂಗೆಲ್ಲ ಕಟ್ಟಮ್ಮ ಹೊಟ್ಟೆ ಸ್ಪೆಡದು ಊಟ ಮಾಡ್ಬೇಕು. ಬಜ್ಜಿ ಎಲ್ಲ ಇಲ್ಲೇ ಮಾಡ್ತಾ ಇರ್ತಾರೆ. ಶೇಂಗಾ ಎಣ್ಣೆನಮ್ಮ? ಆರ್ಗ್ಯಾನಿಕ್ ಎಣ್ಣೆನಾ? ನೋಡಿ ಬಿಸಿ ಬಿಸಿ ಮುದ್ದೆ. ಇದ್ರೆಲ್ಲ ಕೊಡೋದು ನೀವು ಕೆಸುವಿನ ಎಲೆಯಲ್ಲಿ? ಯಾವುದೇ ತರ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ, ಆದ್ರಿಂದ ನಾವು ಕೆಸುವಿನ ಎಲೆ ಯೂಸ್ ಮಾಡ್ತೀವಿ ಸರ್. ಹೌದಾ? ಸರ್ ಹಳಸನಹಳ್ಳಿ ಎಲ್ಲಿಂದ ತರ್ತೀರಾ ಸರ್? ಎಲ್ಲ ನಾವು ದೇವನಹಳ್ಳಿ ಮತ್ತೆ ದೊಡ್ಡಬಳ್ಳಾಪುರ ಸರ್. ಎಲ್ಲ ದೊಡ್ಡ ದೊಡ್ಡ ತೊಳೆ ಇದೆ. ಬಂಧುಗಳೇ, ಕುಮಾರ್ ಮತಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬೆಂಗಳೂರಿನ ದೊಡ್ಡ ಸಂತೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಪ್ಪ ಬೆಂಗಳೂರಿನಲ್ಲಿ ಸಂತೆ ನಡೆಯುತ್ತಾ ಅಂತ ಅನ್ಕೊಂಡಿದ್ರೆ, ಹೌದು, ಬರೀ ಹಳ್ಳಿ ತಾಲೂಕು ಡಿಸ್ಟಿಕ್ಗಳಾಗಲ್ಲ, ಇತ್ತೀಚೆಗೆ ಬೆಂಗಳೂರಿನಲ್ಲೂ ದೊಡ್ಡದಾದ ಒಂದು ಸಂತೆ ನಡೆಯುತ್ತೆ. ಅದು ಎಲ್ಲಿ ಅನ್ನೋದು ನಿಮಗೆ ಪ್ರಶ್ನೆ ಹುಟ್ಟಬಹುದು. ಹೌದು, ಇದು ಬೆಂಗಳೂರಿನಲ್ಲಿ ಸಂತೆ ನಡೆಯೋದು ಗಣೇಶ ಟೆಂಪಲ್ ಬಸ್ ಸ್ಟ್ಯಾಂಡ್ ಹತ್ರ, IDBI ಲೇಔಟು, ಗೊತ್ತಿಗೆರೆ, ಬೆಂಗಳೂರು, ಕೊತ್ತನೂರು. ನೋಡಿ, ಗೊತ್ತಿಗೆರೆ, ಕೊತ್ತನೂರು, IDBI ಬಸ್ ಸ್ಟ್ಯಾಂಡ್ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ IDBI ಬಸ್ ಸ್ಟ್ಯಾಂಡು. ಇಲ್ಲಿಂದ ಪಕ್ಕ ನೀವು ಬರಬೇಕಾಗುತ್ತೆ. ಇಲ್ಲಿ ರಾಗಿ ಕಣ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಪಕ್ಕ ಬಂದ್ರೆ ನಿಮಗೆ ಇದೇ ರೋಡಲ್ಲಿ ಬರಬೇಕಾಗುತ್ತೆ. ನೋಡ್ಬೋದು, ಪಕ್ಕ ಕೆರೆ ಇದೆ, ಸುಂದರವಾದ ದೃಶ್ಯಗಳಿದೆ. ಅದೇ ರೀತಿ ನೋಡ್ಕೊಂತ ನೀವು ಬಂದ್ರೆ ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ. ನೋಡ್ಬೋದು, ಕಾರ್ಗಳೆಲ್ಲ ನಿಲ್ಸಿದ್ದಾರೆ, ಸಿಕ್ಕಾಪಟ್ಟೆ ಕಾರ್ಗಳು ನಿಲ್ಸಿದ್ದಾರೆ. ಅದೇ ರೀತಿ ಫ್ರೀ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ. 2 ವೀಲರ್ಸ್ ಅಂತೂ 2 ವೀಲರ್ಸ್ಗೂ ಜಾಗ ಇದೆ, ಅವರು ಕೂಡ ಆರಾಮಾಗಿ 2 ವೀಲರ್ಸ್ ನಿಲ್ಸ್ಬೋದು. ಪಾರ್ಕಿಂಗ್ ನೀವು ಆ ಕಡೆ ಬಲ್ಗಡೆ ಹೋಗ್ಬೇಕಾಗುತ್ತೆ ನಿಲ್ಸೋದಕ್ಕೆ. ಇಲ್ಲಿದೆ ನೋಡಿ, ರಾಗಿ ಕಣ ಪ್ರತಿ ಭಾನುವಾರದ ಸಂತೆ ಅಂತೇಳಿ. ಇಲ್ಲೆಲ್ಲ 2 ವೀಲರ್ಸ್ ಎಲ್ಲ ನೀವು ನಿಲ್ಸ್ಕೊಂಡಿದ್ದಾರೆ, ಆ ಕಡೆ ಈ ಕಡೆ ಎಲ್ಲ ನಿಲ್ಸ್ಕೊಂಡಿದ್ದಾರೆ. ಇಲ್ಲೇ ನಿಲ್ಸ್ಬೋದು ನೀವು. ಈ ರೀತಿ ಬರ್ತಾ ನಿಮಗೆ ಒಂದು ಬಣ್ಣದ್ದು ಇದಿದೆ. ಇಲ್ಲಿಂದ ಹಿಂಗೆ ನಾವು ತಲೆ ಬಗ್ಸಿ ಹೋಗ್ಬೇಕಾಗುತ್ತೆ. ಹೋಗ್ತಾ ಹೋಗ್ತಾ ನಾವು ನೋಡ್ತಾ ಇದ್ದೆ, ಸಾಕಷ್ಟು ಜನ ಅಲ್ಲೇ ಬ್ಯಾಗ್ಗಳಲ್ಲೆಲ್ಲ ಸಂತೆ ಮಾಡ್ಕೊಂಡೆಲ್ಲ ಬರ್ತಾ ಇದ್ರು. ನಾನು ಹೋದಾಗ 10:30 ಆಗಿತ್ತು. ಅದು 10 ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ. 9:30-10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದು ಸಂಜೆ 4:15 5 ಗಂಟೆವರೆಗೂ ಈ ಸಂತೆ ಇರುತ್ತೆ. ಪ್ರತಿ ಭಾನುವಾರ ಮಾತ್ರ ನಡೆಯುತ್ತಿದ್ದು. ಇದಕ್ಕೆ ಮುಖ್ಯವಾಗಿ ರಾಗಿ ಕಣ ಅಂತ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ರೈತರಿಂದನೇ ನೇರವಾಗಿ ಖರೀದಿ ಮಾಡ್ತಾರೆ. ಅಂದ್ರೆ ನೀವು ಸೊಪ್ಪಿಂದ ಹಿಡಿದ್ಬೋದು, ತರಕಾರಿ ಆಗ್ಬೋದು, ಹಣ್ಣು ಹಂಪಲಗಳಾಗ್ಬೋದು, ಕಾಳುಗಳಾಗ್ಬೋದು, ದವಸ ಧಾನ್ಯಗಳಾಗ್ಬೋದು, ಸಿರಿಧಾನ್ಯಗಳಾಗ್ಬೋದು, ಅದೇ ರೀತಿ ಆರ್ಗ್ಯಾನಿಕ್ ಐಟಮ್ಗಳಾಗ್ಬೋದು, ಯಾವುದೇ ರೀತಿಯ ಐಟಮ್ಗಳಾಗ್ಲಿ ರೈತರು ಅವರ ಹೊಲದಲ್ಲಿ ಮತ್ತು ತೋಟದಲ್ಲಿ ಬೆಳೆದಂತ ಹಣ್ಣುಗಳು, ಪದಾರ್ಥಗಳು, ಆರ್ಗ್ಯಾನಿಕ್ ಏನಿದೆ ಅದರಿಂದ ಅದು ಕೂಡ ಬೆಳೆದಿರ್ತಾರೆ. ಎಲ್ಲಾ ರೀತಿಯ ಒಂದು ಸೊಪ್ಪಾಗ್ಲಿ, ಹಣ್ಣಾಗ್ಲಿ, ಮತ್ತು ತರಕಾರಿಗಳಾಗ್ಲಿ, ಅದೇ ರೀತಿ ಕಾಳುಗಳಾಗ್ಲಿ, ಎಲ್ಲ ವಸ್ತುಗಳನ್ನು ತಂದುಬಿಟ್ಟು ಇಲ್ಲಿ ಮಾರ್ತಾರೆ. ಭಾಳ ಫ್ರೆಶ್ ಆಗಿರುತ್ತೆ. ಸಾಕಷ್ಟು ಜನನು ಬೇಗನೆ ಬಂದ್ಬಿಡ್ತಾರೆ. 10 ಗಂಟೆಗೆ ಸಂತೆ ಸ್ಟಾರ್ಟ್ ಆಗೋದ್ರಲ್ಲಿ 9:00ವರೆಗೆ ಬಂದ್ಬಿಡ್ತಾರೆ. ಒಳ್ಳೆ ಹಣ್ಣುಗಳಂತೂ ಭಾಳ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ, ನಿಂಬೆಹಣ್ಣು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಳ್ಳೆ ಅವ್ರ ತೋಟದಲ್ಲೇ ಬೆಳೆದಿರ್ತಾರೆ, ಆರ್ಗಾನಿಕ್ ಆಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಅದರಲ್ಲೂ ಸೊಪ್ಪಂತೂ ವೆರೈಟಿ ಸೊಪ್ಪುಗಳು ಇಟ್ಟಿರ್ತಾರೆ. ಸೊಪ್ಪು ಮಾತ್ರ ಭಾಳ ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲರೂ ಅಷ್ಟೇ, ಸೊಪ್ಪನ್ನಂತೂ ಎಲ್ಲ ಥರ ಸೊಪ್ಪುಗಳನ್ನ ತಗೊಂಡೋಗ್ತಾರೆ. ಅದ್ರ ಹಣ್ಣುಗಳು ಭಾಳ ಚೆನ್ನಾಗಿರುತ್ತೆ. ಎಲ್ಲ ಅವರ ತೋಟದಿಂದನೇ ಬೆಳೆದಂಥ ಎಲ್ಲ ಇದು ಪದಾರ್ಥ ಅಂದರೆ ಹಣ್ಣು ಹಂಪಲುಗಳನ್ನೆಲ್ಲ ತಂದುಬಿಟ್ಟು ಇಲ್ಲಿ ಮಾರ್ತಾರೆ. ಭಾಳಷ್ಟು ಜನ ಬರ್ತಾರೆ. ಅದು ಬೆಂಗಳೂರಿನಿಂದ ದೊಡ್ಡ ಸಿಟಿಯಲ್ಲಿ ಸಂತೆ ನಡೆಯುತ್ತಂದ್ರೆ ಆಶ್ಚರ್ಯ ಪಡಬೇಕು. ಯಾಕಂದ್ರೆ ಬೆಂಗಳೂರು ಅಂತ ಸಿಟಿಯಲ್ಲಿ ಸಂತೆ ನಡೆಯುತ್ತಪ್ಪ ಅಂದ್ರೆ ಮೊದಲಿಗೆ ಆಶ್ಚರ್ಯ ಪಡ್ತಾರೆ ಜನ. ಏನಪ್ಪ ಇನ್ನು ಬೆಂಗಳೂರಲ್ಲೂ ಸ್ಟಾರ್ಟ್ ಆಗಿದೆ ಸಂತೆ ಅಂತ. ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲೂ ಸಂತೆ ನಡೆಯೋದಿಲ್ಲ. ಇಲ್ಲಿ ಒಂದೇ ಕಡೆನೆ ದೊಡ್ಡದಾಗಿ ಒಂದು ಸಂತೆ ನಡೆಯುತ್ತೆ. ಅದು ನಾವು ತಾಲೂಕು, ಡಿಸ್ಟಿಕ್ಕು ಅಥವಾ ಹಳ್ಳಿಗಳಲ್ಲಿ ಇಂದಿಗೂ ಸಂತೆ ನಡೀತಾ ಇದೆ, ನೋಡಿದ್ವಿ. ಬಟ್ ಇಲ್ಲಿ ನಡೀತಿರೋದೇ ಒಂದು ಬಹಳ ಮೆಚ್ಚುಗೆಯ ವಿಷಯ. ಇಲ್ಲಿ ನೋಡಿ, ಆಲ್ರೆಡಿ ಇವರೆಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಪರ್ಚೇಸ್ ಮಾಡಿ ಬ್ಯಾಗ್ಗಳನ್ನೆಲ್ಲ ಇಟ್ಟಿದ್ದಾರೆ. ನಾವು ಚರ್ಜಾಪುರದ ಕಡೆಯವರು. ನಮ್ಮ ಜಮೀನಲ್ಲಿ ಹುಳ್ಳಿಕಾಳು, ಅಲಸಂದ್ರಿ, ಅವರೆಕಾಳು, ರಾಗಿ ಪೌಡರ್, ರಾಗಿ ಬೆಳಿತೀವಿ.
ಹುಣಸೆ ಹಣ್ಣು, ಹುಳ್ಳಿಕಾಳು, ಅಲಸಂದ್ರಿ ಎಲ್ಲ ಬೆಳಿತೀವಿ. ಹಾ, ನಾವೇ. ಸರ್ ಇದನ್ನ ಒಂದೆಸ್ಳು ಬೆಳ್ಳುಳ್ಳಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಸಿಂಗಲ್ ಕ್ಲೋ ಗಾರ್ಲಿಕ್. ಹೌದು ನೋಡಿ, ಇಲ್ಲಿ ಸುಲ್ದಿರೋದಿದೆ. ಸೊ ಈ ತರ ಒಂದೇ ಹೆಸರು ಬರುತ್ತೆ. ಇದು ಈ ಗುಡ್ಡಗಾಡು ಪ್ರದೇಶ, ಊಟಿ, ಕೊಡೈಕೆನಾಲ್ ಆ ರೀತಿ ಆ ಒಂದು ಜಾಗದಲ್ಲಿ ಹೆಚ್ಚಾಗಿ ಬೆಳಿತಾರೆ. ಮತ್ತೆ ಹಿಮಾಚಲ ಪ್ರದೇಶ ಆ ಕಡೆಗೂ ಕೂಡ ಹೆಚ್ಚಾಗಿ ಬೆಳಿತಾರೆ. ಸೊ ಅಂತ ಕಡೆ ಬೆಳಿತಕ್ಕಂತ ಒಂದು ಬೆಳ್ಳುಳ್ಳಿ ಇದು. ಇದರಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಯೋದ್ರಿಂದ ಅಲ್ಲಿಯ ವಾತಾವರಣಕ್ಕೆ ಅಲ್ಲಿ ಇರ್ತಕ್ಕಂಥ ಅಂಶ ಎಲ್ಲ ಇರೋದ್ರಿಂದ ಸ್ವಲ್ಪ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಇರ್ತದೆ ಸರ್. ಇದು ಬಿಳಿ ಅವರೆ, ಇದು ಕೆಂಪು ಅವರೆ. ಬಿಳಿ ಅವರೆ ಮುಖ್ಯವಾಗಿ ಈ ಮಾಗಡಿ ಮಣಿಯವರೆ ಅಂತ ಹೇಳ್ತಾರೆ ನೋಡಿ. ಸೊ ಅದನ್ನ ಒಣಗಿಸಿ ನಾವು ಬೆಳೆ ಮಾಡಿರ್ತಕ್ಕಂಥದ್ದು. ಸೀಸನ್ ಅಲ್ಲದೆ ಇದ್ರೂ ಕೂಡ ಅವರೇ ತಿನ್ಬೇಕು ಅಂತಂದ್ರೆ ಬನ್ನಿ, ರಾಗಿ ಕಣಕ್ಕೆ ಇಲ್ಲಿ ಸಿಗತ್ತೆ. ನೆನೆಸಿ, ಬೇಯಿಸಿ, ಸಾರು ಮಾಡಿ ಇಲ್ಲ ಪಲ್ಯ ಮಾಡಿ ಮುದ್ದೆ ಜೊತೆಗೆ ತಿನ್ನಿ. ಆರ್ಕದಿಂದ ಮಾಡಿರ್ತಕ್ಕಂಥ ಹಪ್ಳ. ಆರ್ಕ ಅಂದ್ರೆ ಕೋಡೋ ಮಿಲೆಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಇದು ಒಂದು ಸಿರಿಧಾನ್ಯ. ಸೊ ಸಿರಿಧಾನ್ಯನ ಜನ ತಿನ್ಲಿಕ್ಕೆ ತುಂಬಾ ಹಿಂಜರಿತಾರೆ. ಅಂದ್ರೆ ಅದು ಟೇಸ್ಟ್ ಇಲ್ಲ, ಅದಕ್ಕೆ ರುಚಿ ಇಲ್ಲ, ಬಿಳಿ ಅನ್ನದಷ್ಟು ರುಚಿ ಬರಲ್ಲ ಅಂತ ಹೇಳಿ. ಹಾಗಾಗಿ ಸಿರಿಧಾನ್ಯನೂ ಕೂಡ ಜನ ತಿನ್ನೋ ರೀತಿನಲ್ಲಿ ಮಾಡ್ಬೇಕು ಅಂತ ಹೇಳಿ ಅದರಿಂದ ಹಪ್ಪಳ ಮಾಡಿ ಜನಗಳಿಗೆ ಸಿರಿಧಾನ್ಯನ ತಿನ್ನಿಸ್ಬೇಕು ಅಂತ ಹೇಳಿ ಅದು ಆರ್ಕದಿಂದ ಹಪ್ಪಳವನ್ನು ಮಾಡಿದ್ದೇವೆ ಸರ್. 70 ರೂಪೀಸ್, ಇದು 80 ರೂಪೀಸ್ ಕೆಜಿ. ಒಂದು 200 ಗ್ರಾಮ್ಸ್ ಇರುತ್ತೆ ಸರ್ ಇದು. ಹೌದು. ಹೆಲೋ, ನನ್ನ ಹೆಸರು ಸುಷ್ಮಾ ಅಂತ. ನಾನು ಸಂಭ್ರಮ ಅಂತ ಸೋಷಿಯಲ್ ಎಂಟರ್ಪ್ರೈಸ್ ರನ್ ಮಾಡ್ತೀನಿ. ಪ್ರತಿ ವಾರ ರಾಗಿ ಕಣಕ್ ಬರ್ತೀವಿ ನಾವು. ಸೊ ನಮ್ಮಲ್ಲಿ ನ್ಯಾಚುರಲ್ ವುಡ್ ಮತ್ತೆ ಫೈಬರ್ ಅಲ್ಲಿ ಪ್ರಾಡಕ್ಟ್ಸ್ ಇದೆ. ನೀಮುಡ್ ಇದೆಲ್ಲಾನು, ನೀಮುಡ್ ಚಾಪಿಂಗ್ ಬೋರ್ಡ್ ಮತ್ತೆ ನೀಮುಡ್ ಬೌಲ್ಸ್, ಕಟ್ಲರಿ, ಕ್ರಾಕರಿ ಎಲ್ಲ ಸಹ ನಮ್ದು ನೀಮುಡ್ ಅಲ್ಲಿ ಇರ್ತದೆ. ಹಂಗೆ ಬ್ಯಾಂಬೂ ಟೂತ್ ಬ್ರಷಸ್, ಹೇರ್ ಬ್ರಷಸ್ ಕೂಡ ಇದೆ ನಮ್ಮಲ್ಲಿ. ಇದೆಲ್ಲ ನೀಮುಡ್ ಲ್ಯಾಡಲ್ಸ್. ನೀವು ಕಾಸ್ಟ್ ಐರನ್, ಕ್ಲೇ, ಕುಕ್ವೇರ್ ಯಾವ್ದಕ್ಕ ಸಹ ಯೂಸ್ ಮಾಡ್ಬೋದು. ಇದೆಲ್ಲ ಸ್ಪೂನ್ಸ್. ನಮ್ಮಲ್ಲಿ ಹಂಗೆ ಸ್ಟೆಮ್ ಬೀಚ್ ವುಡ್ಡಿಂದ ಮಾಡಿರೋ ಬ್ಯಾಂಗಲ್ಸ್ ಇದೆ. ಇದೆಲ್ಲ ಬ್ಯಾಂಬೂ ಹೇರ್ ಬ್ರಷ್ ವಿತ್ ಬ್ಯಾಂಬೂ ಬ್ರಿಸಲ್ಸ್. ಹಂಗೆ ಇದೆಲ್ಲ ಸಹ ನೀಮುಡ್ ಇಂದಾನೆ ಮಾಡಿರೋದು. ಮುದ್ದೆ ಮಾಡೋದು, ಚಾಪಿಂಗ್ ಬೋರ್ಡು, ಪ್ಲೇಟರ್ಸ್ ಆ ತರ. ಐರನ್ ಇದೆ, ಕ್ಯಾಸ್ಟ್ ಐರನ್ ಇದೆ ಸರ್ ಪ್ರಾಡಕ್ಟ್ಸ್. ಅಂಡ್ ನಮ್ ನೋಡೋದಾದ್ರೆ ಮರಳಿ ಮಣ್ಣಿಗೆ ಅಂತ ಪ್ರಾಡಕ್ಟ್ಸ್ ಎಷ್ಟೋ ಜನ ಕುಂಬಾರಿಗೆ ಇದೆ. ಇದು ಅವರು ಕುಕಿಂಗ್ ಪರ್ಪಸ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅಂಡ್ ಇದು ಬಂದು ಟಾಸ್ ಅಂತ, ಇದು ಬನಾನಾ ಫೈಬರ್ ಮಾಡಿರೋಂಥದ್ದು. ಬನಾನಾ ಫೈಬರ್ ಈಗ ಅವ್ರದ್ದು ಒಂದು ಟಾಸ್ ಅಂತ ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬನಾನಾ ಚಿಪ್ಸ್ ಮಾಡ್ತಾರೆ ಆಕ್ಚುಲಿ ಅವ್ರದ್ದು. ಅದ್ರಲ್ಲಿ ಬನಾನಾ ಫೈಬರ್ ಉಳಿಯುತ್ತಲ್ಲ, ಅದು ವೇಸ್ಟ್ ಆಗುತ್ತೆ, ಅದು ಕೊಳೆಯಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅದ್ರ ಬದಲು ಈ ತರ ರೀಸೈಕ್ಲಿಂಗ್ ಪ್ರಾಡಕ್ಟ್ಸ್, ಇದು ಅಕಸ್ಮಾತ್ ಏನಾರು ರೀಸೈಕ್ಲಿಂಗ್ ಅಂತ ಅಲ್ಲ, ಡಿಕಂಪೋಸ್ಡ್ ಆಗುತ್ತೆ, ಆರಾಮಾಗಿ ಕಂಪೋಸ್ಡ್ ಆಗುತ್ತೆ ಇದಾದಾಗ. ಅದು ಅದಾದ್ಮೇಲೆ ಇದು ನೋಡಿದ್ರೆ ಫಾರ್ಮ್ ವೇದ್ ಅಂತ ಆಲ್ಮೋಸ್ಟ್ ಸ್ಟಾಕ್ ಖಾಲಿ ಆಗಿದೆ, ಅದ್ರ ಬಗ್ಗೆ ಈಗ ಹೇಳೋದಿಲ್ಲ. ಇದು ಬಂದು ಇಮಾ ಟಾಯ್ಸ್ ಅಂತ, ಹಳೇ ಕಾಲದ ಆಟಗಳು, ಆಟಿಕೆಗಳು ಎಲ್ಲಾನು ಅವರು ಹೇಳ್ಕೊಡ್ತಾರೆ. ವರ್ಕ್ಶಾಪ್ ನಡೆಯುತ್ತೆ ಅವ್ರದ್ದು. ಆ ತರ ಪ್ರಾಡಕ್ಟ್ಸ್ ಇದೆ. ಇದು ನಲ್ಲಾ ಕಿಚನ್ಸ್ ಅಂತ ಪ್ರಾಡಕ್ಟ್ಸು. ಇವ್ರು ಬಂದು ಸ್ಪೆಷಲಿ ಫಾರ್ ಕ್ಯಾಸ್ಟ್ ಐರನ್ ಅಂಡ್ ಐರನ್ ಪ್ರಾಡಕ್ಟ್ಸ್, ಕುಕಿಂಗಿಗೆ ಅಂತಾನೆ ಇರೋದು. ಇದೆಲ್ಲ ಆಲ್ಮೋಸ್ಟ್ ಸೀಸನಿಂಗ್ ಆಗಿದೆ. ಅಂಡ್ ಈವನ್ ನಾವು ರಾಗಿ ಕಣದಲ್ಲಿ ಎಲ್ಲ ಆಯಿಲ್ ಹಾಕಿ ಅಪ್ಲೈ ಮಾಡ್ತೀವಿ, ಆಯಿಲ್ ಹಾಕಿ ಇಟ್ಟಿರ್ತೀವಿ ನಾವು. ಈ ತರ ನೀವು ಸೀಸನಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮೆಮೊರಿ ಪೇಡ, ದೇಶಿ ಆಕಳ ಹಾಲು, ಸಾವಯವ ಬೆಲ್ಲ, ತೆಂಗಿನಕಾಯಿ ಹಾಲು 3 ಸೇರಿಸಿ ಮಾಡಿದ ಪೇಡ ಸರ್ ಇದು. ಯಾವುದೇ ರಕ್ಷಕಗಳು ಬಳಸಲ್ಲ. ಬಹಳ ರುಚಿಯಾಗಿ ಇರುತ್ತೆ. ಜನ ಸ್ವೀಕರಿಸುತ್ತಿದ್ದಾರೆ. ನಾವು ಹಾಲಿಗೆ ಹೆಚ್ಚು ಬೆಲೆ ಪಡಿಬೇಕು ಅಂದ್ವಿ. ಅಲ್ಲಿ KMF ಹಾಕಿದ್ರೆ 30 ರೂಪಾಯಿ ಹಳ್ಳಿಯಲ್ಲಿ, ನಾವು ಇಲ್ಲಿಗೆ ಬಂದು ಮಾರಿದ್ರೆ 60 ರೂಪಾಯಿ ಆಗುತ್ತೆ ಸರ್. ಬದುಕಲಿಕ್ಕೆ ಶಕ್ತಿ ತುಂಬುವ ಕೆಲಸ ರಾಗಿ ಕಣ ನಮಗೆ ಮಾಡಿಕೊಟ್ಟಿದೆ. ಗುರುವೆ, ಇದು ವುಡ್ ಆಪಲ್, ಬೇಲದ ಹಣ್ಣು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದ್ರದ್ದು ಪೇಸ್ಟ್ ಗುರುವೆ ಇದು. ಇದೆಲ್ಲ ಬೇಲದ ಹಣ್ಣು. ಇದು ಹುಣಸೆ ಹಣ್ಣಿನ ಉತ್ಪನ್ನ. ಇದಕ್ಕೆ ನಾನು ಇಟ್ಟೆ ಹೆಸರು ಮೈಂಡ್ ಫ್ರೆಶ್, ಡೈಜೆಷನ್ ಫಾಸ್ಟ್, ಗ್ಯಾಸ್ಟ್ರಿಕ್ ಔಟ್ ಅಂತ ಹೇಳ್ತೀನಿ. ಇವು ಚಟ್ನಿ ಪುಡಿಗಳು. ಇದು ಎನರ್ಜಿ ಡ್ರಿಂಕ್ ಅಂತ. ಇದಕ್ಕೆ 20 ಗಿಡಮೂಲಿಕೆಗಳು ಇರ್ತವೆ. ಮೇನ್ ಬೇಲದ ಹಣ್ಣಿನ ಪೌಡರು, ಬೆಟ್ಟದ ನೆಲ್ಲಿ ಪೌಡರು, ಮೊರಿಂಗಾ ಪೌಡರು, ಕರಿಬೇವಿನ ಪೌಡರು, ರಕ್ತ ಮಂಜಿಷ್ಟ, ಶತಾವರಿ, ಭದ್ರಮುಷ್ಟಿ, ವಾಯುವಿಳಂಕ ಇಂಥವೆಲ್ಲ ಹಾಕಿ ಮಾಡಿರ್ತೀವಿ. ಇದು 20 ಗಿಡಮೂಲಿಕೆ ಇರ್ತವೆ. ಇದಕ್ಕೆ ನಾನು ಇಟ್ಟೆ ಹೆಸರು ಎನರ್ಜಿ ಡ್ರಿಂಕು. ಇದು ಈ ಕಡೆ ಜ್ಯೂಸು ಅಲ್ಲ, ಈ ಕಡೆ ಟೀ ಕಾಫಿನೂ ಅಲ್ಲ, ಎರಡಕ್ಕೂ ತಪ್ಪಿದ್ದು ಭಾರಿ ರುಚಿಯಾಗಿರ್ತತೆ. ಬೆಲ್ಲವನ್ನು ಹಾಕುವುದು, ಕಾಸುವುದು, ಕುಡಿಯುವುದು. ಇದು ಎನರ್ಜಿ ಡ್ರಿಂಕು. ಇದು ಮೊರಿಂಗಾ ಪೌಡರು. ಇದು ಶೇಂಗಾ
ಶೇಂಗಾ ಚಟ್ನಿ ಪುಡಿ, ಮತ್ತೆ ಇದು ಅಗಸಿ ಚಟ್ನಿ ಪುಡಿ, ಇದು ಗೋ ಅರ್ಕ, ಗೋವಿನಲ್ಲಿ ಗೋ ಅರ್ಕ, ಇದು ಗೋಮಯ ಭಸ್ಮ, ಇದು ಬೇಲದ ಹಣ್ಣಿಂದು ವುಡ್ ಆಪಲ್ ಜಾಮ್, ಇದು ಹುಣಸೆಕಾಯಿ ತೊಕ್ಕು, ಇದು ದೇಶಿ ಗೀರ್ ಆಕಳ ತುಪ್ಪ, ಜೊತೆಗೆ ಇದು ಮೆಮೊರಿ ಪೇಡ, ಸಜ್ಜನ್ ಪೇಡ ಅಂತ ಹೆಸರು ಬದಲಾಯಿಸಿದ್ದಾರೆ ಈಗ ಮಕ್ಕಳು. ಇದು ಬೇಲದ ಹಣ್ಣಿನ ಪೇಸ್ಟು, ಇದು ಗಾಣದ ಎಣ್ಣೆ ಸರ್ ಇದು. ಆಮೇಲೆ ಇದು ಅವಲಕ್ಕಿ, ಇದು ಬೆಟ್ಟದ ನೆಲ್ಲಿಕಾಯಿ ಜಾಮ್ ಸರ್. ಇವೆಲ್ಲ ನಾವೇ ಬೆಳೆಯುವ ಬೆಳೆಗಳನ್ನು ಮನೆಯಲ್ಲಿ ಮೌಲ್ಯವರ್ಧನೆ ಮಾಡುತ್ತೇವೆ, ನಿಮಗೆ ಗ್ರಾಹಕರಿಗೆ ಮಾರುತ್ತೇವೆ. 3 ಪಾತ್ರ ನಾವೇ ನಿರ್ವಹಿಸೋದ್ರಿಂದ ಕೃಷಿ ನಮಗೆ ಲಾಭದಾಯಕವಾಗಿದೆ, ಆನಂದದಾಯಕವಾಗಿದೆ. ನಮಸ್ತೆ ಸರ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮ ಅಂತ. ನಾನು ಬೇಲ್ದ ಹಣ್ಣಿಂದ ತೋಟ ಮಾಡಿದಕ್ಕೆ ಕರ್ನಾಟಕ ಸರ್ಕಾರ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ಸರ್. ನಮಸ್ತೆ. ಇದು ಬಂದು ಚೇತನ ಆರ್ಗನೈಸೇಷನ್ ಇಂದ ಬರೋದು. ಇದೆಲ್ಲ ಬನಾನಾ ಫೈಬರ್ಸ್ ಇಂದ ಮಾಡೋದು. ಈ ಕಡೆ ನೀವು ನೋಡೋದಾದ್ರೆ ಕಲಂಕಾರಿ ಕ್ಲಾತ್ ಇಂದ ಮಾಡಿರೋದು. ಇದೆಲ್ಲ ಕಲಂಕಾರಿ ಕ್ಲಾತ್. ಈ ಕಡೆ ಬಂದ್ರೆ ಇದೆಲ್ಲ ಬಿಸ್ನೆಸ್ ಪರ್ಪಸ್ಗೋಸ್ಕರ, ಅಂದ್ರೆ ಬಿಸ್ನೆಸ್ ಅಲ್ಲಿ ಇವರು ಗಿಫ್ಟಿಂಗ್ ಪರ್ಪಸ್ಗೋಸ್ಕರ ಜಾಸ್ತಿ ಅಂದ್ರೆ ಏನಂತಾರೆ ಎಫೆಕ್ಟಿವ್ ಆಗಿರೋದು ಯೂಸ್ ಮಾಡ್ತಾರೆ. ನೋಡಿ, ಫೋಟೋ ಫ್ರೇಮ್ಸ್ ಇದೆ, ಬಾಕ್ಸಸ್ ಇದೆ, ಇದೆಲ್ಲ ಬ್ಯಾಂಗಲ್ ಬಾಕ್ಸಸ್, ಇದು ಜ್ಯುವೆಲ್ಸ್ ಇಟ್ಕೊಳ್ಳೋದಕ್ಕಂತ. ಇದು ಬಂದು ಸ್ಕ್ರಾಚ್ ಪ್ಯಾಡ್, ಫೈಲ್ಸ್ ಇದೆ, ಅಜ್ಜಿಗಂತ ಪರ್ಸಸ್ ಎಲ್ಲ ಇದೆ. ಇಲ್ಲಿ ಬಂದ್ರೆ ನೀವು ನೋಡ್ಬೋದು, ಇದು ಕಾರ್ಡ್ ಪರ್ಪಸ್ಗೆ ಕಾರ್ಡ್ ಹೋಲ್ಡರ್ ಅಂತ ಮಾಡಿದ್ದಾರೆ. ಇದೆಲ್ಲ ರಾಖಿ, ಬುಕ್ ಮಾರ್ಕರ್ಸ್, ಪೆನ್ನು, ಪೆನ್ಸಿಲ್, ಬುಕ್ ಸ್ಟ್ಯಾಂಡ್, ಪೆನ್ ಸ್ಟ್ಯಾಂಡ್, ಮತ್ತೆ ಟಿಶ್ಯೂ ಬಾಕ್ಸಸ್ ಇದೆ. ಜ್ಯುವೆಲ್ಸ್ಗೆ ಬಾಕ್ಸಸ್ ಇನ್ನೊಂದ್ ತರ ಇದೆ, ಸ್ಕ್ವೈರಲ್ಲೂ ಇದೆ, ರೌಂಡ್ ಶೇಪ್ ಅಲ್ಲೂ ಇದೆ. ಅದು ಸೈಜಸ್ ಇದೆ ನಿಮಗೆ. ಈ ಕಡೆ ಬಂದ್ರೆ ಲಿಪ್ ಬಾಂಬು, ಹ್ಯಾಂಡ್ ಕ್ರೀಮ್ಸು, ಸೋಪು ಎಲ್ಲ ಇದೆ. ಇದೆಲ್ಲ ಹಸು ಬೆಣ್ಣೆ, ಈ ಕಡೆದು ಆ ಕಡೆದು ಎಮ್ಮೆ ಬೆಣ್ಣೆ. ಎಮ್ಮೆ ಬೆಣ್ಣೆ ಅಲ್ಲಿಗೆ ಬನ್ನಿ ನೀವು. ಇದ್ರೆಲ್ಲ ಕೊಡೋದು ನೀವು ಕೆಸುವಿನಲ್ಲಿ ಯಾವುದೇ ತರ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ, ಆದ್ರಿಂದ ನಾವು ಕೆಸುವಿನಲ್ಲೇ ಯೂಸ್ ಮಾಡ್ತೀವಿ ಸರ್. ಹೌದಾ? 1 ಕಿಲೋ. ಓಕೆ ಸರ್. ಹಳಸನಹಳ್ಳಿ ಎಲ್ಲಿ ತರ್ತೀರಾ ಸರ್? ಎಲ್ಲ ನಾವು ದೇವನಹಳ್ಳಿ ಮತ್ತೆ ದೊಡ್ಡಬಳ್ಳಾಪುರ ಸರ್. ಎಲ್ಲ ದೊಡ್ಡ ದೊಡ್ಡ ತೊಳೆ ಇದೆ. ಹೌದು ಸರ್. ಇಲ್ಲಿ ಸಂತೆಯಲ್ಲಿ ಇನ್ನೊಂದೇನಪ್ಪ ವಿಶಿಷ್ಟ ಅಂತಂದ್ರೆ ಹಳಸಿನಣ್ಣಿಗೆ ನೋಡ್ಬೋದು ಎಷ್ಟು ದೊಡ್ಡ ಕ್ಯೂ ಇದೆ ಅಂತೇಳಿ. ಹಳಸಿನಣ್ಣಿಂದ ಒಂದು ಎರಡು ಮೂರು ವೆರೈಟಿ ಸ್ವೀಟ್ ಮಾಡ್ತಾರೆ ನೋಡ್ಬೋದು. ಚಾಕ್ಲೇಟ್ ಮಾಡಿದ್ದಾರೆ, ಅದೇ ರೀತಿ ಹಲ್ವಾ ಮಾಡಿದ್ದಾರೆ, ಚಿಪ್ಸ್ ಕೂಡ ಇರುತ್ತೆ. ಇಲ್ಲಿ ಇನ್ನೊಂದೇನಪ್ಪ ಅಂತ ಶಾಂಪಲ್ ತಿನ್ನೋದಕ್ಕೆ ನೀವು ತೆಂಗಿನಕಾಯಿ ಚಿಪ್ ಇರುತ್ತಲ್ಲ, ಆ ತೆಂಗಿನಕಾಯಿ ಚಿಪ್ನಲ್ಲಿ ಇಟ್ಟಿದ್ದಾರೆ. ಶಾಂಪಲ್ ನಾವು ತಿನ್ಬೋದು. ಕೆಸುವಿನ ಎಲೆಯಲ್ಲಿ ಇಲ್ಲಿ ನೀವೇನು ತಿಂತಿರೋ ಇದು ಹಳಸಿನಣ್ಣನ್ನ ಕೊಡ್ತಾರೆ. ಇಲ್ಲಿ ಭಾಳಷ್ಟು ಡಿಮ್ಯಾಂಡ್ ಇದೆ ಮತ್ತು ಭಾಳಷ್ಟು ಜನ ಸಿಕ್ಕಾಪಟ್ಟೆ ಜನ ಕ್ಯೂ ಅಲ್ಲಿ ಕೂಡ ನಿಂತಿದ್ರು. ಅಷ್ಟು ದೊಡ್ಡ ಕ್ಯೂ ಇತ್ತು. ತಗೊಂಡು ಇಲ್ಲೇ ತಿಂತಾ ಇದ್ರು, ಮತ್ತೆ ಮನೆಗೂ ಕೂಡ ತಗೊಂಡು ಹೋಗ್ತಾ ಇದ್ರು. ನಮ್ದು ಏನು ಅಂದ್ರೆ ತೋಟ ಬಂದ್ಬಿಟ್ಟು ಹುಣಸೂರಿನಲ್ಲಿದೆ, ಮೈಸೂರು ಡಿಸ್ಟ್ರಿಕ್ಟ್. ಇಲ್ಲಿ ನಮ್ದು ಆರ್ಗಾನಿಕ್ ಸ್ಟೋರ್ ಇದೆ ನೆಕ್ಸ್ಟ್ ಶಾಂತಿನಿಕೇತನ್ ಮಾಲ್ ಅಲ್ಲಿ. ಅಲ್ಲಿಗೆ ಬರ್ಬೇಕಾದ್ರೆ ಇಲ್ಲಿ ಬಂದು ಕಸ್ಟಮರ್ ಫಸ್ಟ್ ಸರ್ವ್ ಮಾಡ್ಬಿಟ್ಟು ಇಲ್ಲಿಂದ ತಗೊಂಡೋಗ್ತೀವಿ. ಇದು ಮಲ್ಲಿಕಾ ಮ್ಯಾಂಗೋ, ಮತ್ತೆ ಫ್ರೆಶ್ ಡೇಟ್ಸ್, ಇದು ಪೊಮಗ್ರಾನೇಟ್, ಮತ್ತೆ ಇಮಾಮ್ ಪಸಂದ್ ಮ್ಯಾಂಗೋ, ನೀಲಂ ಮ್ಯಾಂಗೋ, ಡ್ರ್ಯಾಗನ್ಸ್, ಇದು ಅವಕಾಡೋ, ಮತ್ತೆ ಇದು ಮ್ಯಾಂಗೋಸ್ಟೀನು, ರಾಂಬೂತನ್ನು, ಮತ್ತೆ ಸೀತಾಫಲ, ಡ್ರ್ಯಾಗನ್ ಫ್ರೂಟು, ನೇರಳೆ ಖಾಲಿ ಆಗ್ತಾ ಬಂತು. ಸೊ ಇದೆಲ್ಲ ಫುಡ್ ಪ್ರೊಸೆಸ್ ಪ್ರಾಡಕ್ಟ್ಸ್ ಸರ್. ನಮ್ದು CFTRI ನಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಇದೆ. ಸೊ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಹಾಕೊಟ್ಟಿರುವಂತದ್ದು. ಸೊ ನಾವು ಬನಾನಾ ಪೌಡರ್ ಆಗಿ ಕನ್ವರ್ಟ್ ಮಾಡ್ತೀವಿ ಇರೋದು. ಸೊ ಇದ್ರ ಮೇಲೆ 40 ಪ್ರಾಡಕ್ಟ್ ಮಾಡ್ತೀವಿ. ಸೊ ಅದು ಮೈದಾಗೆ ಆಲ್ಟರ್ನೇಟಿವ್ ಫ್ಯಾಟಿ ಲಿವರ್ ಮತ್ತೆ ಇದಕ್ಕೆಲ್ಲದಕ್ಕೂ ತುಂಬಾ ಒಳ್ಳೇದು. ಸೊ ಅದಕ್ಕೋಸ್ಕರ ಇದು ಇವಾಗ ಪಾಪ್ಯುಲರ್. ಇವಾಗ ನೀವು ಚಪಾತಿ, ದೋಸೆ, ಇಡ್ಲಿ ಏನೇ ಮಾಡ್ತಿರಲ್ಲ, ಜಸ್ಟ್ 1 ಸ್ಪೂನ್ ಹಾಕೊಂಡ್ರೆ ಆಯ್ತು. 1 ಸ್ಪೂನ್ ಹಾಕೊಂಡ್ರೆ ನಿಮಗೆ ಗ್ಲೈಸಮಿಕ್ ಇಂಡೆಕ್ಸ್ ಕಮ್ಮಿ ಆಗುತ್ತೆ, ಗಟ್ ಹೆಲ್ತ್ ತುಂಬಾ ಒಳ್ಳೇದು. ಸೊ ಅದಕ್ಕೋಸ್ಕರ ಈ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತೀವಿ. ಇದು 400
ಪ್ಯೂರ್ ಕಾಟನ್ ಕ್ಯಾಸ್ಕಾನ್ ಬ್ರ್ಯಾಂಡು ಮದುರೆಯಿಂದ ಬರುತ್ತೆ. ಹ್ಯಾಂಡ್ ಸಂತೆ ಮಾಡಿ ಸುಸ್ತಾಗಿರುತ್ತೆ, ಹೊಟ್ಟೆ ಬೇರೆ ಹಸ್ತಿರುತ್ತೆ, ಚುರು ಅಂತಿರುತ್ತೆ. ಅಲ್ಲೇ ಸ್ವಲ್ಪ ಮುಂದೆ ಸಂತೆಯಲ್ಲಿ ಬಿಸಿ 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 ಮುದ್ದೆ ಅಲ್ಲೇ ಕಟ್ತಾ ಇರ್ತಾರೆ. ಬಿಸಿ ಬಿಸಿ ಮುದ್ದೆ ಊಟ ಮಾಡ್ಬೋದು ನೀವು. ನೋಡಿ ಇಲ್ಲೇನೆ ಮುದ್ದೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಪಕ್ಕದಲ್ಲಿ ಬಜ್ಜಿ ಕೂಡ ಮಾಡ್ತಾ ಇದ್ದಾರೆ. ನೀವು ಮುದ್ದೆ ಊಟ ಸಿಗುತ್ತೆ. ಬಿಸಿ ಬಿಸಿ ಮುದ್ದೆ ಊಟವಂತೂ ಇಲ್ಲೇ ಮಾಡ್ಬೋದು ನೀವು. ಸಾಕಷ್ಟು ಜನ ಬಿಸಿ ಬಿಸಿ ಮುದ್ದೆ ಊಟ ಮಾಡ್ತಾರೆ, ಬಜ್ಜಿ ಕೂಡ ತಿಂತಾರೆ. ಮತ್ತೆ ರೊಟ್ಟಿ ಊಟ ಕೂಡ ಇರುತ್ತೆ. ರೊಟ್ಟಿ ಅಷ್ಟೇ ಎಲ್ಲ ಐಟಮ್ಸ್ ಇರುತ್ತೆ, ನೋಡ್ಬೋದು. ರೊಟ್ಟಿ ಎಲ್ಲ ಐಟಮ್ಸ್ ಹಾಕ್ತಾ ಇದ್ದಾರೆ. ರೊಟ್ಟಿ ಊಟನೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಪಲಾವು, ಪುಳಿಯೋಗರೆ, ಬಿಸಿಬೇಳೆಭಾತು, ಪಾಯಸ ಅಂತ ಅದು ಒಂದು ಐಟಮ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ಚಿರ್ಮುರಿ ಅಂದ್ರೆ ಮಿಲ್ಲೆಟ್ ಗಿರ್ಮಿಟ್ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲೇ ನೋಡ್ತಾ ಇದ್ದಾರೆ ನೀವು. ಎಷ್ಟು ಜನ ಮುದ್ರು ಬಿಟ್ಟಿದ್ದಾರೆ ಸುತ್ತಲೂ. ಅವ್ರು ಆರ್ಡರ್ ಮಾಡಿರ್ತಾರೆ, ಯಾರು ಫಸ್ಟ್ ಆರ್ಡರ್ ಮಾಡಿರ್ತಾರೋ ಅವ್ರಿಗೆ ಕೊಡ್ತಾರೆ. ಮಿಲ್ಲೆಟ್ ಗಿರ್ಮಿಟ್ ಅಂತೂ ಭಾಳ ಚೆನ್ನಾಗಿರುತ್ತೆ. ಚಿರ್ಮುರಿನೂ ಇದು ಮಿಲ್ಲೆಟ್ ಗಿರ್ಮಿಟ್, ಮಿಲ್ಲೆಟ್ದು ತೋರಿಸ್ತೆ ನಿಮಗೆ. ಒಂದು ತೊಗೊಂಡಿದ್ದೀನಿ, ಟೇಸ್ಟ್ ನೋಡ್ಬಿಡ್ತೀನಿ. ಒಳ್ಳೆ ಚೆನ್ನಾಗಿದೆ, ಖಾರವಾಗಿ ಹುಳಿಯಾಗಿ ಸಖತ್ ಟೇಸ್ಟ್ ಕೊಡ್ತಿದೆ. ಯಾವ್ರಮ್ಮ ನೀವೆಲ್ಲ? ನಾವೆಲ್ಲ ರಾಗಿಹಳ್ಳಿ. ರಾಗಿಹಳ್ಳಿ ಎಲ್ಲಿ ಬರುತ್ತೆ? ರಾಗಿಹಳ್ಳಿ ಬನ್ನೇರ್ಘಟ್ಟ ಇಂದ ಮುಂದೆ ಹೋಗ್ಬೇಕು. ಹೌದಾ? ಈಗ ರಾಗಿ ಬಂಜನ ಮಾಡ್ತಿದ್ದೀರಾ? ಎರಡು ಸಲ ಮಾಡ್ತೀರಾ ಇದು ಭಾನುವಾರ? ಈ ಥರ ರಾಗಿ ಭಾನುವಾರ ಒಂದೇ ಸಲ, ಭಾನುವಾರ. ಹಾಂ, ಮತ್ತೆ ಇದು 4-4 ಸಲ ಕಟ್ತೀರಾ? 4-5 ಸಲ ಕಟ್ತೀರಾ? ಖಾಲಿ ಆದಂಗೆ 4-5 ಸಲ ಮುದ್ದೆ ಖಾಲಿ ಆದಂಗೆಲ್ಲ ಊಟ ಮಾಡ್ದಂಗೆಲ್ಲ ಅಣ್ಣ. ಹಾಂ, ಅದೇನೋ ನೋಡಿದೆ, ಕಳ್ಳೆ ಸಾರು, ಮುದ್ದೆ, ಅನ್ನ, ರಸಮ್. ಹೌದು ಸರ್, ಕಳ್ಳೆ ಸಾರು, ಮುದ್ದೆ, ಅನ್ನ, ರಸಮ್, ನುಗ್ಗೆ ಸೊಪ್ಪಿನ ಪಲ್ಯ, ಬಜ್ಜಿ, ಅನ್ನ, ರಸಮ್ ಕೂಡ ತಗೊಬಂದಿದ್ವಿ, ಜೊತೆಗೆ ಉಪ್ಪಿನಕಾಯಿ. ಒಂದೊಟ್ಟಕ್ಕೆ ಎಷ್ಟಮ್ಮ? 140. ಮುದ್ದೆ, ಅನ್ನ, ಸಾರು ನಾವೇ ಬೆಳ್ದಿರೋದು ಸರ್, ಆರ್ಗಾನಿಕ್, ಅದಕ್ಕೆ. ಬೋರ್ಡ್ ಅಲ್ಲಿ ಹಾಕಿದ್ರೆ ಅದೆಲ್ಲ ಕೊಡ್ತೀರಾ? ಹೌದು ಸರ್. ನಿಮ್ಗೆ ಕೊಡ್ಬೇಕ ಲೋಟ ಎಲ್ಲ? ಅದೇ ಹಾಕ್ಬಿಡಿ. ನೋಡಿ, ಬಿಸಿ ಬಿಸಿ ಮುದ್ದೆ, ಕಾಳಿನ ಸಾಂಬಾರು. ಹಳ್ಳಿಯಲ್ಲಿ ತಿಂತೀವಿ, ಈ ಥರ ಹೋದ್ರೆ ಹಳ್ಳಿಯಲ್ಲಿ ತಿಂತೀವಿ ನಾವು ಕಾಳು ಸಾಂಬಾರು. ಅದೇ ಥರ ಒಂದು ಬಜ್ಜಿ ಕೊಡ್ತಾರೆ, ಸೊಪ್ಪಿನ ಪಲ್ಯ, ನುಗ್ಗೆಕಾಯಿ ಸೊಪ್ಪು, ಉಪ್ಪಿನಕಾಯಿಗಳು, ಆಮೇಲೆ ಅನ್ನ ಸಾಂಬಾರು ಹಾಕಿರ್ತಾರೆ. 140 ರೂಪೀಸು ಮುದ್ದೆ ಊಟ, ಫುಲ್ ಮುದ್ದೆ ಊಟ. ಬೇರೆ ತಿಂಡಿದ ಊಟದೆಲ್ಲ ಸಿಗುತ್ತೆ, ಅದು ಅಷ್ಟೇ 140 ಸರ್. ಇದು ಸರ್ಜಾಪ, ಇದು ರಾಗಿ ಜಾಮೂನು, ಇದು ಕಜ್ಜಾಯ, ರಾಗಿ ಚೋಚೋ, ಮಿಲಿಟ್ಟು, ನವಣೆದು ನುಪ್ಪಿಟ್ಟು, ಚಕ್ಲಿ ಖಾಲಿ ಇನ್ನೂ ಐತೆ ಸರ್, ಕೊಟ್ಟೆ. ಇದು ಹಪ್ಳ, ಮಿಲಿಟ್ ಸೊಂಡಿಗೆ ಸರ್, ಮಂಡ್ಯದ ಹತ್ರ ಒಳಲು. ನೋಡಿ, ಸಂತೆ ಮಾಡಿ ಸುಸ್ತಾಗಿ ಎಲ್ಲರೂ ಇಲ್ಲಿ ಊಟ ಮಾಡ್ತಾರೆ. ಅವ್ರಿಗೆ ಏನು ಬೇಕೋ ಅದೆಲ್ಲ ತಿಂತಾರೆ, ಇಷ್ಟವಾದದ್ದು. ನಂತರ ರಿಫ್ರೆಶ್ ಆಗಬೇಕು, ರಿಕ್ರಿಯೇಷನ್ ಬೇಕು ಅಂದಾಗ ಹಿಂದೆ ಹಳ್ಳಿಯಲ್ಲಿ ಯಾವ ರೀತಿ ನಾಟಕ ನಡೀತಿತ್ತೋ ಆ ರೀತಿ ನಾಟಕ ನಡೆಯುತ್ತೆ. 1 hour 2 hour ಕುತ್ಕೊಂಡು ನಾಟಕ ನೋಡ್ಬೋದು. ನಿಮ್ಮ ಒಂದು ರಿಲ್ಯಾಕ್ಸೇಷನ್ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾಟಕ 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 ಯಾವ ನಾಟಕ? ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ, ನಾಲ್ಕಾರು ತರ ಬಂದು ನಲ್ಲಾಡಿ ಸಾಯಬಾರ್ದ. ಅವನ ಸಾವ ಬಡಿಯ ತಂದನ್ನ ತಾನಾನ ತಂದನ್ನ ತಾನಾನ. ಅಲ್ಲಿ ಏನಾಯ್ತು ಸರ್? ಒಂದು ಒಳ್ಳೆ ಆಫರ್ ಬಂದಿದೆ. ಆಫರ್ ಏನಣ್ಣ ಅದು? 1 ಕೋಟಿ ಮಾಡ್ಬೋದು. ಅದೇ ಮೊನ್ನೆ ಪ್ಯಾಟೆಯಿಂದ ನಮ್ ದನಿಗಳು ಬಂದಿದ್ರಲ್ಲ, ಅವರು ಒಂದು ಒಳ್ಳೆ ಆಫರ್. ಮತ್ತು ಇನ್ನೊಂದು ವಿಶಿಷ್ಟ ಏನಪ್ಪ ಅಂತಂದರೆ, ಚರಕದಿಂದ ನೂಲನ್ನು ತೆಗಿತಾರೆ. ನೂಲನ್ನೆಲ್ಲ ತೆಗೆದುಬಿಟ್ಟು ಇಲ್ಲಿ ಕಾಟನ್ ಬಟ್ಟೆಯನ್ನು ತಯಾರು ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಸಂತೆಯಲ್ಲಿ ರಾಗಿ ಕಣದಲ್ಲಿ ನಿಮಗೆ ಕಾಟನ್ ಬಟ್ಟೆಗಳು ಸಿಗುತ್ತೆ, ಕಾಟನ್ ಬಟ್ಟೆನೂ ತೊಗೋಬೋದು ನೀವು. ಒಟ್ಟಿನಲ್ಲಿ ನೀವು ನೋಡಿ, ಹಿಂದಿನ ಕಾಲದಲ್ಲಿ ಸಂತೆ ಎಲ್ಲ ನಡೀತಾ ಇತ್ತು ಹಳ್ಳಿಗಳಲ್ಲಿ, ತಾಲೂಕುಗಳು, ಡಿಸ್ಟಿಕ್ಗಳಲ್ಲಿ. ಈ ಬೆಂಗಳೂರು ಅಂತ ದೊಡ್ಡ ಸಿಟಿಯಲ್ಲಿ ಕೂಡ ಸಂತೆ ನಡೀತಾ ಇದೆ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕಾಲ ಕಳಿಬೋದು. ಈಗಿನ ಪೀಳಿಗೆಗೂ ಅಷ್ಟೇ ನೀವು ತೋರಿಸ್ಬೋದು ಯಾವ ರೀತಿ ಸಂತೆ ಇರುತ್ತೆ ಅನ್ನೋದು ಅವ್ರಿಗೆ ತೋರಿಸ್ಬೋದು. ಒನ್ ಡೇ ನೀವು ಎಂಜಾಯ್ ಮಾಡ್ಬೋದು.
ಅದೇ ರೀತಿಯಾಗಿ ನಾನು ಅಡ್ರೆಸ್ಸು, ಲೊಕೇಶನ್ನು ಮತ್ತು ಎಲ್ಲ ಫೋನ್ ನಂಬರ್ಸ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚಿನದಕ್ಕೆ ಶೇರ್ ಮಾಡಿ ಬಂಧುಗಳೇ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.